ನಾವು ಈ ಪ್ಲೇಸಿಗೆ ಬಂದು ಮನೆ ಕಟ್ಟಿ 30 ವರ್ಷ ಆಯಿತು. ಆವಾಗಲಿಂದ ಇಲ್ಲಿವರೆಗೂ ಈ ಕಲ್ಲು ಇದೇ ಪ್ಲೇಸಾಗಿತ್ತು ಕಾಣಿ. ತುಂಬ ವರ್ಷದ ಹಿಂದೆ ಅಲ್ಲಿ 7 ಚೊಟ್ಟಿದು ಕೊಪ್ಪರ್ ಗೀದಿತ್ತಂತೆ. ಈಗಲೂ ಅಷ್ಟು ಆ ಪ್ಲೇಸಲ್ಲಿ ನಾವು ಕಾಲು ಹೊತ್ತಾಕ್ರೆ ನಮಗೇನೋ ಒಂಥರ ಡಿಫ್ರೆಂಟ್ ಸೌಂಡ್ ಅನ್ಸುತ್ತೆ. ಶಿವನ್ ತ್ರಿಶೂಲದ ಸಿಂಬಲ್ಲು, ಚಂದ್ರ, ಸೂರ್ಯ ಅದೆಲ್ಲ ಇತ್ತು. ವರ್ಷಕ್ಕೆ ಒಂದು ಸಲ ಕಡಿಬೇಕು, ಅದು ನಾಗರ ಪಂಚಮಿ ದಿನ ಮಾತ್ರ. ಒಂದು ಬಡತನ ಬಂದು ಕಾಲಕ್ಕೆ ಆ ಫ್ಯಾಮಿಲಿಗೆ ಇಲ್ಲಿ ದುಡ್ಡು ಆ ಫ್ಯಾಮಿಲಿಗೆ ಸೇರುತ್ತೆ. ಹೈ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಜ್ಜಿ ಮನೆಗಿದ್ದೆ. ಈಗ ನಾನು ದೇವಸ್ಥಾನಕ್ಕೆ ಬಂದಿದ್ದೆ, ನಮ್ಮ ದೇವ್ರ ಮನೆಗೆ. ಮತ್ತು ನಾನು ಸ್ವಲ್ಪ ರೀಸನ್ ಇರೋದ್ರಿಂದ ವೀಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ಮೊಬೈಲ್ ತರಲಿಲ್ಲ, ನಾನು ಮೊಬೈಲ್ ವಚ್ಚಿ ಮನೆಗಿತ್ತು. ಮೈಕ್ ತರಲ್ಲ, ಮೊಬೈಲ್ ತರಲ್ಲ ಅಂತೆಲ್ಲ ಎಮರ್ಜೆನ್ಸಿಗೆ ಅಂತೇಳಿ ಇಲ್ಲಿ ಬಂದಿದ್ದೆ. ನನ್ನ ವಯಸ್ಸು ಹೆಂಗೆ ಎಂತೈತೆ ಅಂತ ಸಹ ನಂಗೆ ಗೊತ್ತಿಲ್ಲ. ನನ್ನ ತಮ್ಮನ ಮೊಬೈಲಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ನಾನು ತುಂಬ ದಿನದಿಂದ ಒಂದು ಪ್ಲೇಸನ್ನು ನಿಮ್ಗೆ ತೋರಿಸ್ಕಂತ ಎನ್ಸ್ಕೊಂಡಿದ್ದೆ, ತೋರ್ಸೋಕ್ಕಾಗಿಲ್ಲ. ಬನ್ನಿ ಇವತ್ತು ಆ ಪ್ಲೇಸನ್ನು ನಿಮ್ಗೆ ತೋರಿಸ್ದೆ. ನಿಮಗೆ ಕಲ್ಕಂತ ಇದ್ರಲ್ಲ, ಇದು ನಾವು ಈ ಪ್ಲೇಸಿಗೆ ಬಂದು ಮನೆ ಕಟ್ಟಿ 30 ವರ್ಷ ಆಯಿತು. ಆವಾಗಲಿಂದ ಇಲ್ಲಿವರೆಗೂ ಈ ಕಲ್ಲು ಇದೇ ಪ್ಲೇಸಾಗಿತ್ತು ಕಾಣಿ. ಇಲ್ಲೊಂದು ಹುತ್ತ ಸಹ ನೀವು ಕಾಣ್ಲಕ್ಕ. ಇದು ಹೆಂಗಂತ ಹೇಳಿದ್ರೆ, ಈ ಕಲ್ಲಲ್ಲಿ ಎಂತೆಲ್ಲ ಬರ್ದಿರೈತೆ, ತುಂಬ ಡೀಟೇಲ್ಸ್ ಎಲ್ಲ ಇತ್ತು. ಅಂದರೆ ಇಂತಿಂಥವರಿಗೆ ಇಂತಿಷ್ಟು ಸೇರ್ಕ ಅಂತೇಳಿ ಬರ್ದಿತ್ತು ಅದ್ರಾಗ. ಅಂದರೆ ತುಂಬ ವರ್ಷದ ಹಿಂದೆ ಅಲ್ಲಿ 7 ಚೊಟ್ಟಿದು ಕೊಪ್ಪರ್ ಗೀದಿತ್ತಂತೆ. ಅಂದರೆ ಎಷ್ಟು ದೊಡ್ಡ ಕೊಪ್ಪರ್ಗಿ ಇರ್ಬೋದು ಅಂತ ನೀವು ಯೋಚನೆ ಮಾಡಿ. ಅಷ್ಟು ನಿಧಿ ಆ ಥರ ಏನೋ ಇದ್ದಿತ್ತಂತೆ. ಅದು ಮೊದಲಿನ ಕಾಲದಲ್ಲಿ ಅಂದರೆ ಜೈನ್ರಿಗೆ ಸೇರೋದು ಈ ಜಾಗ. ಅವರು ನಮ್ಮ ಫ್ಯಾಮಿಲಿಯರಿಗೆ ಇಂತಿಷ್ಟು ಸೇರ್ಕು ಅಂತೇಳಿ ಹೇಳಿ ಆ ಕಲ್ಲಲ್ಲಿ ಬರ್ದಿರಂತೆ. ಹಳೆಗನ್ನಡದಲ್ಲಿ ಇರ್ತದೆ. ಯಾರಿಗೂ ಸಹ ಅರ್ಥ ಇಲ್ಲ ಇದುವರೆಗೂ, ಎಂತ ಬರ್ತಿತ್ತು ಏನು ಎಂತ ಸಹ ಯಾರಿಗೂ ಗೊತ್ತಿಲ್ಲ. ಸರ್ಕಾರದವರೆಲ್ಲ ತುಂಬ ಸಲ ಬಂದು ಆ ಕಲ್ಲಲ್ಲಿ ಎಂತ ಇತ್ತಂತ ಹೇಳಿ, ಕಾಂಬ ಅಂತ ಹೇಳಿ ಅದನ್ನು ಅಗೋಕ್ಕೆಲ್ಲ ಟ್ರೈ ಮಾಡಿದ್ರು. ಮತ್ತು ಅದ್ರ ಮೇಲೆ ಶಾಯಿ ಎಲ್ಲ ಹಾಕಿ, ಪೇಪರ್ ಹಾಕಿ ಅಚ್ಚು ತಗೊಂಡು ಹೋಗಿ ಅಲ್ಲಿ ಎಂತೆಲ್ಲ ಇತ್ತಂತ ಹೇಳಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡೆ. ಬಟ್ ಅವ್ರಿಗೆ ಎಂತ ಸಹ ಓದಕ್ಕೆ ಆಗಿಲ್ಲ. ಅಂದರೆ ಅದು ಶುದ್ಧ ಕನ್ನಡದಲ್ಲಿಲ್ಲ, ಅದು ಹಳೆಗನ್ನಡದಲ್ಲಿತ್ತು. ಆದರೂ ಅದು ಯಾರಿಗೂ ಓದಕ್ಕೆ ಆಗಿಲ್ಲ ಅನ್ಸುತ್ತೆ. ಮತ್ತು ಆ ಕಲ್ಲಲ್ಲಿ ಬರೀ ಬರದ್ದು ಹಳೆಗನ್ನಡದಲ್ಲಿ ಏನೆಲ್ಲ ಬರ್ತಿರಲ್ಲ ಅದಿಷ್ಟು ಮಾತ್ರ ಇಲ್ಲ. ಅದರಲ್ಲಿ ಶಿವನ್ ತ್ರಿಶೂಲದ ಸಿಂಬಲ್ಲು, ಚಂದ್ರ, ಸೂರ್ಯ ಅದೆಲ್ಲ ಇತ್ತು. ಆದರೆ ಅದೆಲ್ಲ ಇತ್ತು. ಆದ್ರಿಂದಲೇ ಊರಿಗೆ ನಮ್ದು ಅದಿಷ್ಟು ಪ್ಲೇಸಿಗೆ ಬರ್ದು ಕಲ್ಲು ಅಂಥೇಳಿ ಹೆಸರಂತೆ, ಬರೆದ ಕಲ್ಲು ಅಂತೇಳಿ ನೇಮಿದೆ. ಮತ್ತು ನಿಮಗೀಗ ವೀಡಿಯೋದಲ್ಲಿ ಕಾಣಲ್ಲ, ನಮ್ಮ ಆಚಿಗಳನ್ನು ವೀಡಿಯೋದಲ್ಲಿ ಕಟ್ಟಿದೆ. ಯಾಕಂದರೆ ಫುಲ್ ಹಳ್ಳುಗಳಿದೆ. ಆ ಹಳ್ಳು ಇಳಿದಿದ್ದಲ್ಲಿ ನಾವು ಆಚೆ ಸೈಡೆಲ್ಲ ಹೋಯಿತು ಕುಳಿತು. ಬಟ್ ಈಗ ಅದನ್ನೆಲ್ಲ ಕಡಿತಾರಿಲ್ಲ. ಯಾಕಂದರೆ ಅದನ್ನು ಕಡಿದ್ರೆ ತುಂಬ ಪ್ರಾಬ್ಲಮ್ ಆಗ್ತದೆ. ಇದು ಎಂಟು ಸಹ ಗಿಡ ಅಂತ ಕಡಿತಾರಿಲ್ಲ. ವರ್ಷಕ್ಕೆ ಒಂದು ಸಲ ಕಡಿಬೇಕು, ಅದು ನಾಗರ ಪಂಚಮಿ ದಿನ ಮಾತ್ರ. ನಾಗರ ಪಂಚಮಿ ದಿನ ಅಲ್ಲಿ ಫುಲ್ ಎಲ್ಲ ಕ್ಲೀನ್ ಮಾಡ್ಲಾಕ. ಆ ಬಿತ್ತನ್ನೆಲ್ಲ ಮುಟ್ಟುತ್ತಾರಿಲ್ಲ, ಬಿತ್ತನ್ನು ಎಂತ ಸಹ ಕ್ಲೀನ್ ಮಾಡ್ತಾರೆ. ಜಸ್ಟ್ ಸರೌಂಡಿಂಗಲ್ಲಿ ಬಿತ್ತನ್ನೆಲ್ಲ ಕ್ಲೀನ್ ಮಾಡ್ಬೇಕಷ್ಟೇ. ಈ ಪ್ಲೇಸಿಗೆ ಆಮೇಲೆ ಸ್ವಲ್ಪ ಜನ ಬಂದಿದ್ದೀರಂತೆ ಇಲ್ಲ ಈ ಕಲ್ಲನ್ನು ತಗೊಂಡು ಈ ದೇವಸ್ಥಾನಕ್ಕೆ ಹಾಕಂತೇಳಿ. ಆದರೆ ಅವರಿಗೆ ಅದನ್ನು ತಗೋಕಾಯ್ಲಿಲ್ಲ. ಹಾವು ಮರಿ ಮತ್ತಿ ಎಲ್ಲ ಬಂದಿದ್ದಂತೆ. ಸೊ ಅವರಿಗಂತೂ ಸಹ ತಗೋಕಾಯ್ಲಿಲ್ಲ ಅದನ್ನೆಲ್ಲ. ಮತ್ತು ಈಗಲೂ ಅಷ್ಟು ಆ ಪ್ಲೇಸಲ್ಲಿ ನಾವು ಕಾಲು ಹೊತ್ತಾಕ್ರೆ ನಮಗೇನೋ ಒಂಥರ ಡಿಫ್ರೆಂಟ್ ಸೌಂಡ್ ಕೇಳ್ಸನ್ಸುತ್ತೆ. ಒಳಗೇನೋ ಇರ್ಬೋದು ಅಂತ ಹೇಳಿ ಆ ಥರ ಸೌಂಡೆಲ್ಲ ಕೇಳಿಸುತ್ತಂತೆ. ಮತ್ತು ನಮಗೂ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇತ್ತಾಯ್ತಾ ನಮ್ಗೆ ಆ ಪ್ಲೇಸಲ್ಲಿ. ಈಗ ನಿಮ್ಮ ನಳ್ಳಿ ಕಟ್ಟಿ ತೋರಿಸ್ತಿದ್ದೆ ನಾನು. ಈ ನಳ್ಳಿ ಕಟ್ಟಿ ಮತ್ತು ಈ ತೆಂಗಿನ ಕಟ್ಟಿ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಗಲೀಜೆಲ್ಲ ಮಾಡೋಂಗಿಲ್ಲ. ಅಂದರೆ ಊಟ ಎಲ್ಲ ಮಾಡಿ ಕೌಲೆಲ್ಲ ತಿಂದದ್ದು, ಕೈಯೆಲ್ಲ ತೊಳೆದು ನೀರು ಆ ತೆಂಗಿನ ಕಟ್ಟಿ ಹಾಕೋಂಗಿಲ್ಲ. ಮತ್ತು ಹೆಣ್ಗಳು ಅಷ್ಟೇ ರಜೆ ಅದೆಲ್ಲ ಆ ಪ್ಲೇಸಲ್ಲೆಲ್ಲ ತಿರುಗೋಕ್ಕೂ ಇಲ್ಲ. 5 ದಿನದಲ್ಲಿ ಹೋಯ್ಕರಿಲ್ಲ. ಮತ್ತು ಕೋಳಿ ನಾಯಿ ಅದೆಂತ ಸಹ ಗಲೀಜು ಮಾಡ್ಕರಿಲ್ಲ. ಅದಕ್ಕೆ ಸಾಂಕ್ರು ನಾವು ಸ್ವಲ್ಪ ಕಣ್ಕ ಆ ಥರ ಎಲ್ಲ ಇತ್ತು. ಆ ಪ್ಲೇಸಿಗೆ ಮಾತ್ರ ಎಂತ ಸಹ ಮಾಡ್ಕರಿಲ್ಲ ಅಂತೇಳಿ ಇತ್ತು. ಈ ಹೊತ್ತಕ್ಕೂ ಮತ್ತು ಇಲ್ಲಿ ಇನ್ನೊಂದು ನಮ್ಮ ಮನೆ ಹತ್ರ ನಾಗನ ಬನ್ನಿ ಇತ್ತು, ಅಲ್ಲೆಲ್ಲ
ಒಳಗಿಂದ ಸುರಂಗ ಮಾರ್ಗ ಇತ್ತಂತ ಹೇಳ್ತಾರೆ ಕಣಿ. ನಾಗನ ಇಡಿ ಅಂತ ಹೇಳ್ತಾರಲ್ಲ ಅದಿತ್ತು. ನಮ್ಮ ಮನೆ ಒಂದು ಇಪ್ಪು ಜಾಗ ಬಿಟ್ಟು ಮತ್ತು ಸುತ್ತಮುತ್ತ ಎಲ್ಲ ಫುಲ್ ನಾಗನ ಇಡಿ ಇತ್ತು. ಆದ್ದರಿಂದ ಇಲ್ಲೂ ದನನ್ನೆಲ್ಲ ಸಾಕೋಕ್ಕಾಗ್ತಿಲ್ಲ. ಲೊಕೇಶನ್ ಎಲ್ಲ ಅಂತ ಹೇಳಿದ್ರೆ ನಮ್ಮ ಮನೆ ಕಣ್ಣನೇ. ಇದಕ್ಕಂತ ಹೇಳಿದ್ರೆ ನಾನು ಕರೆಕ್ಟ್ ನಮ್ಮ ಮನೆ ಕಣ್ಣದಲ್ಲೇ ಕೂದಿದೆಲ್ಲ. ಬಟ್ ನಾನು ಯಾವ ಊರು ಏನೆಂತ ಹೇಳೋದಿಲ್ಲ. ಎಂತಕ್ಕಂತ ಹೇಳಿದ್ರೆ ಇದೇನು ಟೂರಿಸ್ಟ್ ಪ್ಲೇಸ್ ಅಂತ ಅಲ್ಲ, ಅದಕ್ಕೋಸ್ಕರ ಅಷ್ಟೇ. ಒಂದು ಫ್ಯಾಮಿಲಿ ಇತ್ತು, ಆ ಫ್ಯಾಮಿಲಿಗೆ ಆ ನಿಧಿ ಎಲ್ಲ ಸೇರುತ್ತಂತೆ. ಬಟ್ ಈಗಲ್ಲ, ಅದು ಅವ್ರು ಬರೋದ ಪ್ರಕಾರ ಹೆಂಗಿತ್ತಂತ ಹೇಳಿದ್ರೆ ಆ ಫ್ಯಾಮಿಲಿಯಲ್ಲಿ ಒಂದು ಎತ್ತು ಒಂದು ಹೊಲ, ಅಂದರೆ ಅಷ್ಟು ಒಂದು ಬಡತನ ಬಂದು ಕಾಲಕ್ಕೆ ಆ ಫ್ಯಾಮಿಲಿಗೆ ಇಲ್ಲಿದ್ದ ನಿಧಿ ಹೋಗಿ ಆ ಫ್ಯಾಮಿಲಿಗೆ ಸೇರುತ್ತಂತೆ. ಮತ್ತು ನನ್ನ ಅಜ್ಜಿದು ತಿದ್ದೋದು ಅವ್ರ ಕಾಲದಲ್ಲೂ ಆ ಪ್ಲೇಸಾಗೆ ಅವ್ರು ಹೋಗಿ ಕತ್ತಿ ಮಸೀತಾ ಇದ್ದೀರಂದ್ರು. ಅಂದರೆ ಆ ಕೊಪ್ಪರ್ಗಿತ್ತಂತ ಹೇಳಿ ಕಣಿ, ಅದ್ರಾಗ ಒಂದು ಚೊಟ್ಟ ಮೇಲೆ ಅವ್ರು ಕತ್ತಿ ಮಸೀತಾ ಇದ್ದೀರಂತೆ. ಅಂದರೆ ಅವ್ರಿಗೆ ಅಷ್ಟು ಇನ್ನೋಸೆನ್ಸ್ ಆಗಿದ್ದೀರ ಆಗಳಿನ ಕಾಲದ ಜನರು. ಈಗಿನ ಕಾಲದಾಗ ಹೆಂಗಂತ ಹೇಳಿದ್ರೆ ಫುಲ್ ಏನೋ ಒಂದು ಎಂಥದ್ದು ಸಿಕ್ತಿತ್ತು. ಅಂದರೆ ಎಲ್ಲ ಹೆಂಗಂತ ಹೇಳಿದ್ರೆ ನಾವು ಕಷ್ಟಪಟ್ಟು ದುಡಿದು ನಮ್ಮ ದುಡ್ಡಲ್ಲಿ ನಾವೇನೋ ಶ್ರಮ ಪಟ್ಟಿರುತ್ತಲ್ಲ ಅದಕ್ಕೆ ಪ್ರತಿಫಲ ಸಿಕ್ಕಂತ ಹೇಳಿ ಯಾರು ಯೋಚನೆ ಮಾಡೋದಿಲ್ಲ. ಯಾವುದಾದ್ರು ಸಡನ್ನ ಸಕ್ಸಸ್ ಆಯ್ತು ಆ ಥರ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನಾವು ಶ್ರಮ ಪಟ್ಟರೆ ಅಂತ ಹೇಳಕ್ಕಂದ್ರೆ ಅದು ಆ ಸಕ್ಸಸ್ಸಿಗೆ ಒಂದು ಖುಷಿ ಇರುತ್ತೆ, ಅದೆಲ್ಲ ಅರ್ಥ ಮಾಡ್ಕೊಳುತ್ತೆ ಅಷ್ಟೇ. ಏನೋ ಸಣ್ಣ ಹೇಳಿದ್ರಿ, ಯಾರೋ ಬೇಜಾರು ಮಾಡ್ಕೊಂಡಿದ್ರಿ ಅಷ್ಟೇ. ಸೊ ಈ ವಿಡಿಯೋನ ಹೀಗೆ ಮುಗಿಸ್ತಾ ಇದ್ದೇನೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.